ಎಲ್ಲರಿಗೂ ನಾನು ನಿಮ್ಮ ಅನೂಪ್ ದೇವಯ್ಯ. ಈ ತಮ್ರಾನ್ ನ್ಯಾಚುರಲ್ ಫುಡ್ ಇಂಡಸ್ಟ್ರಿ ಎಂಬ ಸಂಸ್ಥೆಯ ಮುಖ್ಯ ಉದ್ದೇಶವೇನು, ಏನೆಲ್ಲ ಪ್ರಾಡಕ್ಟ್ ಇಲ್ಲಿ ರೆಡಿ ಆಗುತ್ತೆ, ಯಾವ ರೀತಿ ಪ್ಯೂರಿಟಿ, ಯಾವ ರೀತಿ ಕಲಬೆರಕೆ ಇಲ್ಲದೆ ಪ್ರತಿಯೊಂದು ಪ್ರಾಡಕ್ಟ್ ರೆಡಿಯಾಗಿ ಜನರಿಗೆ ತಲುಪುತ್ತೆ ಅಂತ ಹೇಳುವಂಥ ಪ್ರತಿಯೊಂದು ಉದ್ದೇಶಗಳು ಈ ವಿಡಿಯೋದಲ್ಲಿದೆ. ದಯವಿಟ್ಟು ಮುಂದೆ ನೋಡಿ. ಇದು ಕರಡ ಅಂತ ಹೇಳುವಂಥ ಗ್ರಾಮ. ಇದು ವಿರಾಜ್ಪೇಟೆಯಿಂದ ನಾಪೋಕ್ಲು ಹಾಗೂ ಭಾಗಮಂಡಲಕ್ಕೆ ಹೋಗುವಂಥ ಮೇಯ್ನ್ ರೋಡು. ಇಲ್ಲಿ ತಮ್ರಾನ್ ನ್ಯಾಚುರಲ್ ಫುಡ್ ಇಂಡಸ್ಟ್ರಿ ಎಂಬ ಒಂದು ಫ್ಯಾಕ್ಟ್ರಿ, ಸ್ಪೈಸಸ್ ಪ್ರೊಡಕ್ಷನ್ ಯೂನಿಟ್. ಹೊಸ ವರ್ಷದ ಶುಭ ದಿನವಾದಂತಹ ಜನವರಿ 1ರಂದು ನಮ್ಮ ಸಂಸ್ಥೆಯಲ್ಲಿ ಗಣಪನನ್ನು ಪೂಜೆ ಮಾಡಿ, ಗಣಪತಿಯ ಹೋಮದಿಂದ ಶುರು ಮಾಡಿ, ನಾವು ಅದೇ ದಿನದ ರಾತ್ರಿಯಂದು ದುರ್ಗಾದೇವಿಯ ಪೂಜೆ, ದುರ್ಗಾ ತಾಯಿಯನ್ನು ನಾವು ನೆನೆದು ಆ ದಿನದ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ನಾವು ಶುರು ಮಾಡುತ್ತೇವೆ. ನಂತರ ನೆಕ್ಸ್ಟ್ ಡೇ ನಮಗೆ ಬೇಕಾಗಿರುವಂಥ ಸ್ಪೈಸಸ್ ಪ್ರಾಡಕ್ಟ್ ಅಂದರೆ ಈ ಚಕ್ಕೆ, ಲವಂಗ, ಈ ಏಲಕ್ಕಿ ಇಂಥದ್ದೆಲ್ಲ ಯಾವ ಕ್ವಾಲಿಟಿ, ಯಾವ ಗ್ರೇಡು, ಯಾವ ರೀತಿ ಫಸ್ಟ್ ಕ್ವಾಲಿಟಿ ತೊಗೋಬೇಕು ಅಂತೇಳಿ ನಾನೇ ಸೆಲೆಕ್ಟ್ ಮಾಡಿ ನಮ್ಮದೇ ಕಂಪನಿ ಗಾಡಿ ತೊಗೊಂಡೋಗಿದ್ದೆ. ನಾನೇ ಡ್ರೈವ್ ಮಾಡಿಕೊಂಡು ಗಾಡಿ ಎಲ್ಲ ಲೋಡ್ ಮಾಡಿಕೊಂಡು ಅಲ್ಲಿಂದ ಡೈರೆಕ್ಟಾಗಿ ಫ್ಯಾಕ್ಟ್ರಿಗೆ ಬಂದು ಅನ್ಲೋಡ್ ಮಾಡಿ, ನಮಗೆ ಈ ಸ್ಪೈಸಸ್ ಪ್ರಾಡಕ್ಟ್ ಅಂದರೆ ಈ ಚಕ್ಕೆ, ಲವಂಗ ಇಂಥದ್ದೆಲ್ಲ ನಮಗೆ ಹೋಲ್ಸೇಲ್ ಮಾರ್ಕೆಟ್ ತೊಗೋಬೇಕಾಗುತ್ತೆ. ಬಾಕಿ ಚಿಲ್ಲಿ ಮತ್ತು ಧನಿಯೆಲ್ಲ ಡೈರೆಕ್ಟಾಗಿ ರೈತರಿಂದ ಬರುವಂಥದ್ದು, ಹಾವೇರಿ ಮತ್ತು ಬ್ಯಾಡಗಿಯಿಂದ. ಇದು ನೋಡಿ, ಬ್ಯಾಡಗಿಯಿಂದ ಬಂದಿರುವಂಥ ಅಂದರೆ ನೇರವಾಗಿ ರೈತರಿಂದ ಬಂದಿರುವಂಥ ಮೆಣಸಿನ ಲೋಡು. ಇವಾಗ ನಮ್ಮ ಫ್ಯಾಕ್ಟ್ರಿ ಗೋಡನಿಗೆ ಬಂದ ನಂತರ ಇಲ್ಲಿ ಡಂಪ್ ಆದ ನಂತರ ಕ್ಲೀನಿಂಗ್ ಇರುತ್ತೆ. ಆದಷ್ಟು ಮಾಯ್ಶ್ಚರ್ ಲೆವೆಲ್ ಜಾಸ್ತಿ ಇದೆ ಅಂತಂದರೆ ಪುನಃ ಡ್ರೈ ಮಾಡುವಂಥ ಅವಶ್ಯಕತೆ ಇರುತ್ತೆ. ಅಲ್ಲಿಂದ ಇದೆಲ್ಲ ಫೈನಲ್ ಪ್ರಾಡಕ್ಟಿಗೆ ಎಷ್ಟೆಷ್ಟು ಪರ್ಸೆಂಟೇಜ್ ಹೋಗಬೇಕು ಅಂತೇಳಿ ಆ ರೀತಿ ಅಲ್ಲಿಂದ ಡಿಸೈಡ್ ಆಗುವಂಥದ್ದು. ಇನ್ನೂ ಧನಿಯಾ ಬಂದಿಲ್ಲ, ಧನಿಯಾ ನಾಳೆ ನಾಡ್ದಾಗ ಬರುತ್ತೆ. ಅದು ಕೂಡ ನಾವು ಡೈರೆಕ್ಟಾಗಿ ರೈತರಿಂದ ತರುವಂಥದ್ದು. ಇಲ್ಲಿ ಮತ್ತು ಪ್ರತಿಯೊಂದು ಸ್ಪೈಸಸ್ ಐಟಮ್ನ ಯಾವ ಗ್ರೇಡ್, ಯಾವ ಕ್ವಾಲಿಟಿನ ಸೆಲೆಕ್ಟ್ ಮಾಡ್ತೀವಿ, ಯಾವ ರೀತಿಯಲ್ಲಿ ಸ್ಟೋರ್ ಆಗುತ್ತೆ, ಮತ್ತು ಒಂದು ಫೈನಲ್ ಪ್ರಾಡಕ್ಟ್ ಇಲ್ಲಿ ರೆಡಿ ಆಗಬೇಕು ಅಂತಂದರೆ ಯಾವ ರೀತಿ ಪ್ಯೂರಿಟಿ, ಯಾವ ರೀತಿ ಹೈಜಿನಿಕ್ಕು, ಯಾವುದೇ ಕಲಬೆರಕೆ ಇಲ್ಲದೆ ಪ್ಯೂರಿಟಿಯಾಗಿ ಒಂದು ಫೈನಲ್ ಪ್ರಾಡಕ್ಟ್ ರೆಡಿಯಾಗಿ ಕಸ್ಟಮರ್ಗೆ ಯಾವ ರೀತಿ ರೀಚ್ ಆಗುತ್ತೆ ಅಂತ ಹೇಳುವಂಥ ಪ್ರತಿಯೊಂದು ಅಪ್ಡೇಟ್ನ ನಾವು ಡೈಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಮತ್ತು ಇಲ್ಲಿ ಲೋಕಲಾಗಿ ಸಿಗುವಂಥ ಗಾಂಧಾರಿ ಮೆಣಸು ಅಂದರೆ ಬರ್ಡೇ ಚಿಲ್ಲಿನ ನಾವು ಆದಷ್ಟು ಮಸಾಲೆಗಳಿಗೆ ಯೂಸ್ ಮಾಡ್ತೀವಿ. ಇದು ಗ್ಯಾಸ್ಟ್ರಿಕ್ ಮತ್ತು ಆರೋಗ್ಯಕ್ಕೆ ತುಂಬ ಅನುಕೂಲ. ಇದು ನಮ್ಮ ಈ ಪ್ರೊಡಕ್ಷನ್ ಯೂನಿಟ್ ಒಳಗಡೆ ಇರುವಂಥ ಒಂದು ಕಿಚನ್. ಇದು ಈ ಕಿಚನಲ್ಲಿ ಏನು ಕಾನ್ಸೆಪ್ಟ್ ಅಂತಂದರೆ, ಇಲ್ಲಿ ರೆಡಿಯಾಗುವಂಥ ಪ್ರತಿಯೊಂದು ಸ್ಪೈಸಸ್ ಪೌಡ್ರ್ಗಳನ್ನ ಇಲ್ಲೇ ವೀಕ್ಲಿ ಒನ್ಸ್ ಇಲ್ಲ ಟ್ವೈಸು ನಾವೇ ಒಂದು ರೆಸಿಪಿ, ಒಂದು ಏನಾದರೂ ಕುಕ್ಕಿಂಗ್ ಮಾಡಿ ಅದರ ಟೇಸ್ಟನ್ನ ಯಾವ ರೀತಿ ಇಂಪ್ರೂವ್ ಮಾಡೋದು, ಯಾವ ರೀತಿ ಸೆಟ್ ಆಗ್ತಿದೆ, ಯಾವ ರೀತಿ ಜನರಿಗೆ ಇಷ್ಟ ಆಗುತ್ತೆ ಅಂತ ಹೇಳೋ ಒಂದು ಕಾನ್ಸೆಪ್ಟನ್ನ ಇಲ್ಲೇ ರೆಡಿ ಮಾಡಿ, ಇಲ್ಲಿ ಸ್ಟಾಫ್ಗಳಿಗೆ ಕುಕ್ಕಿಂಗ್ ಮಾಡಿರೋಂಥ ಅಡುಗೆನ ಊಟ ಮಾಡಿ ಅದರದ್ದು ಅಂದರೆ ಇಲ್ಲಿ ಇರುವವರಿಗೆ ಒಂದು ಅಡುಗೆ ಟೈಪು ಆ್ಯಂಡ್ ಸೋಷಿಯಲ್ ಮೀಡಿಯಾಗೆ ಅಪ್ಡೇಟ್ ಮಾಡಲಿಕ್ಕೆ ಯಾವ ರೀತಿಯೆಲ್ಲ ಕ್ವಾಲಿಟಿ ಮೈಂಟೈನ್ ಆಗುತ್ತೆ ಅಂತ ಹೇಳುವಂಥ ಒಂದು ಕಾನ್ಸೆಪ್ಟ್ ಇದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್.